ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರಿವ್ಯೂನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಪ್ರಿವ್ಯೂನ ಮೊದಲಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಸೀತಾ ಇದ್ದವಳು ಆ ಅನ್ನೋನ್ ನಂಬರ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದವಾಗ ಸ್ಪೀಕರ್ಗೆ ಹಾಕಿರ್ತಾನೆ ರಾಮ್. ಇನ್ನೇನು ಆ ಕಾಲ್ ಕನೆಕ್ಟ್ ಆಗಬೇಕು ಅನ್ನೋ ಅಷ್ಟೊತ್ತಿಗೆ ಅನ್ನೋನ್ ನಂಬರ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಕಾಲ್ನ ಪಿಕ್ ಮಾಡೋದೇ ಇಲ್ಲ. ಅವಾಗ ಸೀತಾ ಇದ್ದವಳು ರಾಮ್ ಹತ್ರ ಹೇಳ್ತಾಳೆ, ನೋಡಿ ರಾಮ್, ಅವ್ರು ಕಾಲ್ನ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ. ಹೌದಾ, ಏನಕ್ಕೆ ಪಿಕ್ ಮಾಡ್ತಾ ಇಲ್ಲ? ಹೀಗೆ ಅನ್ನೋನಿಂದ ಮೆಸೇಜ್ನ ಕಳಿಸೋದು ಅಫೆನ್ಸ್ ಆಗುತ್ತೆ, ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ. ಬಟ್ ಅದಕ್ಕೂ ಮುಂಚೆ ಯಾವುದಕ್ಕೂ ಇನ್ನೊಂದ್ಸತಿ ಕಾಲ್ ಮಾಡಿ ನೀವು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಮತ್ತೆ ಕಾಲ್ ಮಾಡೋಕ್ಕಾಗಿ ಹೋಗ್ತಾಳೆ. ಅಲ್ಲ, ಹೌದು, ನಿಮಗೆ ಪಾಸ್ ಬಗ್ಗೆ ತಿಳ್ಕೊಂಡು ನಿಮಗೆ ಯಾರಿದು ಈ ಥರ ಆಟ ಆಡಿಸ್ತಿರೋದು ತಿಳ್ಕೊಳ್ಳೇಬೇಕು ನಾವು ಅಂತ ಹೇಳಿ ರಾಮ್ ಕ್ಯೂರಿಯಾಸಿಟಿಯಿಂದಲೇ ಕೇಳ್ತಾನೆ. ಮತ್ತೆ ಕಾಲ್ ಮಾಡಿದವಾಗಲೂ ಕೂಡ ಏನು ಮಾಡ್ತಾರೆ, ಆ ಅಪೋನೆಂಟು ಫೋನ್ನ ಪಿಕ್ ಮಾಡೋದಿಲ್ಲ. ಸೀತಾ ಇವ್ರು ಮತ್ತೆ ಕಾಲ್ನ ಪಿಕ್ ಮಾಡ್ತಾ ಇಲ್ಲ ರಾಮ್ ಅಂತ ಹೇಳ್ತಾಳೆ. ಯು ಡೋಂಟ್ ವೆರಿ ಅಬೌಟ್ ದಟ್ ಸೀತಾ, ನಿಮ್ಮ ಪಾಸ್ನ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಪಾಸ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಇವಾಗ ಎಷ್ಟು ಪ್ರೆಸೆಂಟ್ ಏನಾಗ್ತಿದೆಯೋ ಅದು ಮಾತ್ರ ನನಗೆ ಮುಖ್ಯ. ನನಗೆ ನೀವು ಮತ್ತು ಸಿಹಿ ಅಷ್ಟೇ ವರ್ಡ್, ಐ ಲವ್ ಯು ಬೋತ್ ಆಫ್ ಯು ಅಂತ ಹೇಳ್ತಾನೆ ರಾಮ್. ಸರಿ ರಾಮ್, ನಾನು ಹುಷಾರಾಗೇನೆ ಇದ್ದೀನಿ, ನೀವು ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಇವಾಗ ಮನೆಗೆ ಹೊರಡಿ ಅಂತ ಹೇಳಿ ಸೀತಾ ಹೇಳ್ತಾಳೆ. ಅದನ್ನು ಕೇಳಿದಂತಹ ರಾಮ್, ಏನ್ರಿ ಸೀತಾ ಅವರೇ, ನನ್ನ ಯಾವಾಗಲೂ ಮನೆಗೆ ಕಳಿಸೋದ್ರಲ್ಲೇ ಇರ್ತೀರಲ್ಲ ನೀವು ಅಂತ ಹೇಳ್ತಾನೆ. ನಾನು ಹಾಗೆ ಹೇಳ್ತಾ ಇಲ್ಲ ರಾಮ್, ನಿಮ್ಮನೇಲೂ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಅಲ್ವಾ, ನೀವು ಹೋಗಬೇಕು ತಾನೇ, ಸೊ ಆ ವೇಲಿ ಹೇಳಿದ್ದು ನಾನು ಅಂತ ಹೇಳಿ ಸೀತಾ ಹೇಳ್ತಾಳೆ. ಇಟ್ಸ್ ಓಕೆ ಸೀತಾ ಅವರೇ, ನಾನು ಹೋಗ್ತೀನಿ, ಆದರೆ ಹೋಗೋಕ್ಕೂ ಮುಂಚೆ ಒಂದು ಮಾತು, ನಮ್ಮ ಮದುವೆ ತಯಾರಿನೂ ಆದಷ್ಟು ಬೇಗ ಆಗಬೇಕು. ಅಶೋಕ ಮತ್ತು ಪ್ರಿಯಾ ಮದುವೆ ಹಂಗೇನೆ ಅಂತೇಳಿ ಹೇಳ್ತಾನೆ. ಸೀತಾ ಇದ್ದವಳು, ರಾಮ್, ಅದಕ್ಕಿನ್ನೂ ತುಂಬ ಟೈಮ್ ಇದೆ ಅಂತ ಹೇಳ್ತಾಳೆ. ಫಸ್ಟ್ ನಾವು ಸಿಹಿನ ಒಪ್ಪಿಸ್ಬೇಕು, ಅದಲ್ಲದೆ ನಿಮ್ಮ ಮನೆಯವ್ರನ್ನ ಒಪ್ಪಿಸ್ಬೇಕು, ಇಷ್ಟೆಲ್ಲ ಇದೆಯಲ್ಲ ಅಂತ ಹೇಳಿದವಾಗ, ಹೌದಲ್ವಾ ಅಂತ ಮಾತಾಡ್ತಾ ಇರೋ ಟೈಮಿಗೆ ಭಾರ್ಗವಿ ಏನು ಮಾಡ್ತಾಳೆ, ರಾಮ್ಗೆ ಕಾಲ್ ಮಾಡ್ತಾಳೆ. ಅಪ್ಪು, ನೀನು ಎಲ್ಲಿದೆಯಾ ಅಂತ ಹೇಳಿ ಬೇಗ ಮನೆಗೆ ಬಾ ಅಂತ ಹೇಳ್ತಾಳೆ. ಅವಾಗ ರಾಮ್ ಇದ್ದನು, ಯಾಕೆ, ಏನಾಯಿತು ಚಿಕ್ಕಿ, ಏನಾದ್ರು ಸೀರಿಯಸ್ಸಾ ಅಂತ ಕೇಳ್ತಾನೆ. ನೀನು ಮನೆಗೆ ಬಾ, ಆವಾಗ ನಿನಗೆಲ್ಲದೂ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಕಾಲ್ನ ಕಟ್ ಮಾಡ್ತಾಳೆ. ಈ ಕಡೆ ಡಾಕ್ಟರ್ ಬಂದು ಸೂರ್ಯನ ಚೆಕ್ ಮಾಡ್ತಾ ಇರ್ತಾರೆ. ಅವರಿಗೆ ನೀವೇನಾದ್ರು ಆಘಾತ ಆಗುವಂಥ ವಿಷಯ ಹೇಳಿದ್ರಾ, ಏನಾದ್ರು ಟೆನ್ಷನ್ ಆಗುವಂಥ ವಿಷಯ ಹೇಳಿದ್ರಾ, ಮನಸ್ಸಿಗೆ ಆಘಾತ ಆಗುವಂಥದ್ದು ಅಂತ ಕೇಳ್ತಾರೆ. ಇವಾಗ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಇದು ಮುಂದೆ ಕಂಟಿನ್ಯೂ ಆಗದೇ ಇರೋ ಥರ ನೋಡ್ಕೊಳ್ಳಿ. ಆ ಥರ ಟೆನ್ಷನ್ ತೊಗೊಂಡಿದ್ದಕ್ಕೆ ಅವರಿಗೆ BP ರೈಸ್ ಆಗಿಬಿಟ್ಟಿದೆ ಅಷ್ಟೇ. ಇಟ್ಸ್ ಓಕೆ, ನಾರ್ಮಲ್ ಆಗತ್ತೆ, ಬಟ್ ಈ ಥರದ ವಿಷಯಗಳನ್ನ ಅವರಿಂದ ದೂರ ಇಡಬೇಕು ನೀವು ಅಂತ ಹೇಳಿ ಹೊರಡೋ ಟೈಮಿಗೆ ರಾಮ್ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಆವಾಗ ಭಾರ್ಗವಿ ಹತ್ರ ಬಂದುಬಿಟ್ಟು, ಚಿಕ್ಕಿ ಏನಾಯಿತು, ಏನಕ್ಕೆ ಡಾಕ್ಟ್ರು ಬಂದಿದ್ರು ಅಂತ ಕೇಳ್ತಾನೆ. ಅಪ್ಪು, ಮಾವಂಗೆ ಹುಷಾರಿರಲಿಲ್ಲ, ಅವರು ನೋಡೋಕ್ಕಂತ ಡಾಕ್ಟ್ರು ಬಂದಿದ್ರು ಅಂತ ಭಾರ್ಗವಿ ಹೇಳ್ತಾಳೆ. ಆವಾಗ ರಾಮ್ ಇದ್ದವನು, ಹೌದಾ, ಏನಂದ್ರು ಡಾಕ್ಟ್ರು, ಎನಿಥಿಂಗ್ ಸೀರಿಯಸ್ ಅಂತ ತುಂಬ ಇದರಲ್ಲೇ ಕೇಳ್ಬಿಡ್ತಾನೆ. ಅಲ್ಲ, ತಾತಂಗೆ ಹಿಂಗಾಗೋ ಅಂಥ ವಿಷಯ ಆದರೂ ಏನಿದೆ, ಏನು ಅಂತ ಕೇಳಿದವಾಗ ಭಾರ್ಗವಿ ಹೇಳ್ತಾಳೆ, ಅಲ್ಲ, ನಿನ್ನ ಮದುವೆ ವಿಷಯವಾಗಿ ಕಣೋ, ನಿನ್ನ ಮದುವೆ ವಿಷಯವಾಗಿ ಈ ಸಾಧನ ಇದ್ದವಳು ಇಂದ್ರಾಣಿ ಅನ್ನೋ ಹುಡುಗಿನ ಮಾವಯ್ಯಂಗೆ ತೋರಿಸಿದ್ಲು. ಮಾವಯ್ಯನ ಫ್ರೆಂಡಿನ ಮೊಮ್ಮಗಳೇ ಅವಳು, ಆದರೆ ಅವಳಿಗೆ ಮದುವೆ ಆಗಿ ಡಿವೋರ್ಸ್ ಆಗಿ ಒಂದು ಮಗು ಕೂಡ ಇತ್ತು. ಇದನ್ನು ಕೇಳಿದ ಮಾವಯ್ಯಂಗೆ ಸ್ವಲ್ಪ ಟೆನ್ಷನ್ ಆಗಿಬಿಡ್ತು, ನಮ್ಮ ಮೇಲೆ ಎಲ್ಲರಿಗೂ ಎಲ್ಲ ರೇಗಾಡ್ಬಿಟ್ರು ಅಂತ ಹೇಳ್ತಾಳೆ. ಹೌದಾ, ಛೇ ಅಂತ ರಾಮ್ಗೆ ಸ್ವಲ್ಪ ಬೇಜಾರಾಗತ್ತೆ. ಆಗ ಭಾರ್ಗವಿ ಮನಸ್ಸಲ್ಲೇ ಅಂದ್ಕೋತಾಳೆ, ಅಲ್ವೋ ರಾಮ, ಮುಂದೆ ನೀನು ಹೇಗೆ ಆ ಸೀತಾ ಮಾತೆನ ಮದುವೆ ಆಗ್ತೀಯ ನಾನು ನೋಡೇ ಬಿಡ್ತೀನಿ ಅಂತ ಮನಸ್ಸಲ್ಲೇ ಹೆಕ್ತಾ ಇರ್ತಾಳೆ. ಆವಾಗ ರಾಮ್ ಇದ್ದವನು ಈ ಕಡೆ ಸೂರಿ ಹತ್ರ ಬರ್ತಾನೆ. ಬಂದುಬಿಟ್ಟು, ತಾತ, ನನ್ನ ಮದುವೆಗಿನ್ನೂ ತುಂಬ ಟೈಮ್ ಇದೆ, ನೀನು ಯಾಕೆ ಅಷ್ಟು ಟೆನ್ಷನ್ ತೊಗೊಳ್ತಿದ್ದೀಯಾ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅಶೋಕ ಬರ್ತಾನೆ. ಏನಾಯಿತು ಮಗ, ಏನಾಯಿತು ಅಂತ ಕೇಳಿದವಾಗ ನಡೆದ ವಿಷಯನ ಎಲ್ಲದೂ ಅಶೋಕನ ಹತ್ರ ಹೇಳ್ತಾನೆ ರಾಮ್. ಹೌದಾ, ಅಲ್ಲ, ತಾತಂಗೆ ಇಷ್ಟಕ್ಕೇ ಹಿಂಗಾಯಿತು ಅಂತ ಹೇಳಿದ್ರೆ ನೀನು ಇವಾಗ ಸೀತಾ ವಿಷಯನ ಹೇಗೆ ಹೇಳ್ತೀಯ, ಸೀತಾ ಅವ್ರಿಗೆ ಒಂದು ಮಗು ಇದೆ ಅಂತಲೂ ಹೇಗೆ ಹೇಳ್ತೀಯ ನೀನು ಅಂತ ಕೇಳಿದವಾಗ, ನನಗೆ ಅದೆಲ್ಲ ಗೊತ್ತಿಲ್ಲ ಮಗ, ಮತ್ತು ಹೇಗಾದರೂ ಮಾಡಿ ತಾತನ ಒಪ್ಪಿಸ್ಲೇಬೇಕು, ನನಗಂತೂ ಸೀತಾ ಅವ್ರನ್ನ ಬಿಟ್ಟು ಇರೋದಕ್ಕೆ ಆಗೋದೇ ಇಲ್ಲ ಅಂತ ರಾಮ್ ಖಡಾಖಂಡಿತವಾಗಿ ಹೇಳ್ಬಿಡ್ತಾನೆ. ಅಶೋಕ, ಓಕೆ, ಇದಕ್ಕೆ ಏನಾದ್ರು ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ ಇಬ್ಬರೂ. ಇದು ಮುನ್ನೋಟ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.